ಆನೇಕಲ್ ತಾಲೂಕಿನ ತಿರುಮಗೊಂಡನಹಳ್ಳಿ ಗ್ರಾಮದ ಬಳಿ ಇರುವ ರಮಣ ಮಹರ್ಷಿ ಆಶ್ರಮದ ಆವರಣದಲ್ಲಿ ನೂತನವಾಗಿ ಡಯಾಗ್ನೋಸ್ಟಿಕ್ಸ್ ಕೇಂದ್ರವನ್ನು ಪ್ರಾರಂಭಿಸಲು ಇಂದು ರೋಟರಿ ಬೆಂಗಳೂರು ಸೌತ್ ಹಾಗೂ ರಮಣ ಮಹರ್ಷಿ ಫೌಂಡೇಶನ್ನ ಪದಾಧಿಕಾರಿಗಳು ಸಾಂಕೇತಿಕವಾಗಿ ಉದ್ಘಾಟಿಸಲಾಯಿತು. ಇನ್ನು ಈ ವೇಳೆ ರೋಟರಿ ಜಿಲ್ಲಾ ಪಾಲಕರಾದ ಶ್ರೀಧರ್ ಅವರು ಮಾತನಾಡಿ, ಸಾರ್ವಜನಿಕರಿಗೆ ಉತ್ತಮ ಹಾಗೂ ನಿಖರ ವೈದ್ಯಕೀಯ ಪರೀಕ್ಷಾ ಸೇವೆ ಒದಗಿಸುವ ಉದ್ದೇಶದಿಂದ ಹೊಸ ಡಯಾಗ್ನೋಸ್ಟಿಕ್ಸ್ ಕೇಂದ್ರವನ್ನು ಸ್ಥಾಪಿಸಲು ಮುಂದಾಗಿದ್ದೇವೆ ಎಂದರು. ರೋಗವನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಲು ಡಯಾಗ್ನೋಸ್ಟಿಕ್ಸ್ ಪರೀಕ್ಷೆಗಳು ಅತ್ಯಂತ ಮಹತ್ವದ್ದಾಗಿವೆ. ಆಧುನಿಕ ತಂತ್ರಜ್ಞಾನ ಮತ್ತು ಅನುಭವಿ ಸಿಬ್ಬಂದಿಯೊಂದಿಗೆ ಆರಂಭವಾಗಲಿರುವ ಈ ಕೇಂದ್ರವು ಜನರಿಗೆ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಸೇವೆ ಒದಗಿಸಲಿದೆ ಎಂದರು. ಇನ್ನು ಡಯಾಗ್ನೋಸ್ಟಿಕ್ಸ್ ಕೇಂದ್ರದಲ್ಲಿ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಶುಗರ್, ಥೈರಾಯ್ಡ್, ಇಸಿಜಿ, ಹೃದಯ, ಕಿಡ್ನಿ ಸೇರಿದಂತೆ ವಿವಿಧ ಆರೋಗ್ಯ ತಪಾಸಣೆ ಸೇವೆಗಳು ಲಭ್ಯವಿರುತ್ತದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ರಮಣ ಮಹರ್ಷಿ ಫೌಂಡೇಶನ್ನ ಮುಖ್ಯಸ್ಥರಾದ ಶ್ರೀನಿವಾಸ್ ರೆಡ್ಡಿ, ರೋಟರಿ ಬೆಂಗಳೂರು ಸೌತ್ ಅಧ್ಯಕ್ಷ ಶಿವರಾಮ್ ಅತ್ತಿಬೆಲೆ, ಸರ್ಜಾಪುರ ರೋಟರಿ ಟ್ರಸ್ಟ್ ಅಧ್ಯಕ್ಷರಾದ ಬಿ ಹೊಸಹಳ್ಳಿ ಅಮರೇಶ್, ರೋಟರಿ ಸಂಸ್ಥೆಯ ಡಾಕ್ಟರ್ ಮನೀಶ್, ಆನೇಕಲ್ ಶ್ರೀಕಾಂತ್, ಕೆಜೆ ಮುರಳಿ, ಅಶೋಕ್, ಮಲ್ಲೇಶ್, ಲೋಕೇಶ್ ರೆಡ್ಡಿ, ಗುರು, ನಾಗೇಶ್, ಬಾಲಾಜಿ ಮತ್ತು ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ಹಾಜರಿದ್ದರು. ನನ್ನ ಹೆಸರು ಶ್ರೀಧರ್ ಅಂತ, ರೋಟರಿ ಜಿಲ್ಲಾ ಪಾಲಕರು. ರೋಟರಿ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. ರೋಟರಿಲಿ ನಾವು ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ತೀವಿ. ಎಜುಕೇಷನ್ ಇರ್ಬೋದು, ಹೆಲ್ತ್ ಇರ್ಬೋದು. ಇವತ್ತು ನಾವಿಲ್ಲಿ ರಮಣ ಮಹರ್ಷಿ ಫೌಂಡೇಶನಲ್ಲಿ ನಾವು ಬಂದಿದ್ದೀವಿ. ಫೌಂಡೇಶನ್ ಸೇರಿ ನಿಮಗೆಲ್ಲ ಗೊತ್ತಿದೆ, ಈ ಡಯಾಬಿಟಿಕ್ ಇರ್ಬೋದು, ಅದು ಬರೋದಕ್ಕಿಂತ ಮುಂಚೆ ನಾವು ಸ್ಕ್ರೀನಿಂಗ್ ಮಾಡಿಕೊಂಡ್ರೆ, ಬ್ಲಡ್ ಟೆಸ್ಟ್ ಇರ್ಬೋದು, ಯೂರಿನ್ ಟೆಸ್ಟ್ ಇರ್ಬೋದು, ಅವೆಲ್ಲ ಸ್ಕ್ರೀನಿಂಗ್ ಮಾಡಿಕೊಂಡ್ರೆ ಅದನ್ನು ನಾವು ತಡೆಗಟ್ಬೋದು. ಮುಂದೆ ಡಯಾಬಿಟಿಕ್ ಇರ್ಬೋದು, ಇಲ್ಲ ಹಾರ್ಟ್ ಪ್ರಾಬ್ಲಮ್ ಏನಾಗುತ್ತೆ ಅದೆಲ್ಲ ತಡೆಗಟ್ಬೇಕಾದ್ರೆ ಬ್ಲಡ್ ಟೆಸ್ಟ್ ಮಾಡಬೇಕು, ಯೂರಿನ್ ಟೆಸ್ಟ್ ಮಾಡಬೇಕು, ಸ್ಕ್ಯಾನ್, ಸಿ ಟಿ ಟೆಸ್ಟ್ ಮಾಡಬೇಕು. ಇದೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಆ್ಯಕ್ಚುಲಿ. ಇವತ್ತು ನಾವು ಈ ಒಂದು ಜಾಗದಲ್ಲಿ ಡಯಾಗ್ನೋಸ್ಟಿಕ್ ಸೆಂಟರ್ ಮಾಡ್ತಿದ್ವಿ. ರಮಣ ಮಹರ್ಷಿ ಫೌಂಡೇಶನ್ ಜೊತೆ ಸೇರಿ ನಾನು ಹೇಳ್ದಂಗೆ ನಾವು ಡಯಾಲಿಸಿಸು, ಕಿಡ್ನಿ ಪ್ರಾಬ್ಲಮ್ಮು ಮತ್ತು ಅದೆಲ್ಲ ಬಂದ ಮೇಲೆ ನಾವು ಒದ್ದಾಡೋ ಬದಲು ಅದಕ್ಕಿಂತ ಮುಂಚೆನೇ ಪ್ರಿವೆಂಟಿವ್ ತುಂಬ ಒಳ್ಳೆಯದು. ಆ ಪ್ರಿವೆಂಟಿವ್ ಮೆಷರ್ಸ್ ತೊಗೋಬೇಕಾದ್ರೆ ಡಯಾಗ್ನೋಸ್ಟಿಕ್ಸ್ ತುಂಬ ಇಂಪಾರ್ಟೆಂಟು. ಬ್ಲಡ್ ಟೆಸ್ಟ್ ಇರ್ಬೋದು, ಯೂರಿನ್ ಸ್ಕ್ಯಾನಿಂಗು, ಇವೆಲ್ಲ ಮಾಡಿದ್ರೆ ಆ ಸ್ಟೇಜ್ಗೆ ಹೋಗಿ ನಾವು ತಡೆಗಟ್ಬೋದು. ಅದರ ನಿಟ್ಟಿನಲ್ಲಿ ನಾವು ಫೌಂಡೇಶನ್, ನಮ್ಮ ಟ್ರಸ್ಟಿ ರಮಣ ಮಹರ್ಷಿ ಫೌಂಡೇಶನ್ ಟ್ರಸ್ಟಿ ಶ್ರೀನಿವಾಸ ರೆಡ್ಡಿ ಜೊತೆ ರೋಟರಿ ಸೇರಿ ಇರೋ ಜನಗಳಿಗೆ, ಸುತ್ತಮುತ್ತ ಇರೋ ಜನಗಳಿಗೆ ತುಂಬ ಆಫರ್ಡಬಲ್ ಆಗಿ ಡಯಾಗ್ನೋಸ್ಟಿಕ್ ಸರ್ವಿಸ್ ಸೇರಿದ್ದೀವಿ. ಇವತ್ತು ಜಸ್ಟ್ ಸಾಫ್ಟ್ ಲಾಂಚ್ ಇದು. ನಾವು ಜಸ್ಟ್ ಒಂದು 10 ದಿನ ಅಂದ್ಕೊಂಡಿದ್ದು, ಇವತ್ತು ಸಾಫ್ಟ್ ಲಾಂಚ್ ಮಾಡಿದ್ದೀವಿ. ಮುಂದೆ ಆದಷ್ಟು ಬೇಗ ಬಜೆಟು ಒಂದು ವರ್ಷಕ್ಕೆ ಸುಮಾರು 1ರಿಂದ 1.25 ಕೋಟಿ ಆಗುತ್ತೆ. ಇನಿಷಿಯಲ್ ಇನ್ವೆಸ್ಟ್ಮೆಂಟು 70-80 ಲಕ್ಷ ಆಗುತ್ತೆ. ಸೊ ಅದ್ರ ಬಗ್ಗೆ ನಾವು ಬಜೆಟ್ ಬಗ್ಗೆ ಯೋಚನೆ ಮಾಡಿಲ್ಲ, ಮಾಡಬೇಕಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಯಾಕಂದರೆ ಇನ್ನೊಂದು 2.5 ಮಂತ್ಸಲ್ಲಿ ಎಲ್ಲ ರೆಡಿ ಆಗುತ್ತೆ. ಬಿಲ್ಡಿಂಗ್ ಎಲ್ಲ ರೆಡಿ ಇದೆ. ಸೊ ಎಕ್ವಿಪ್ಮೆಂಟ್ಸ್ ಎಲ್ಲ ಆರ್ಡರ್ ಮಾಡಬೇಕು, ಎಲ್ಲ ಪರ್ಮಿಷನ್ಸ್ ಎಲ್ಲ ತೊಗೋಬೇಕು. 3 ಮಂತ್ಸ್ ಸ್ಟಾರ್ಟ್ ಆಗುತ್ತೆ. ಜನಗಳು ಇಲ್ಲಿ ಸುತ್ತಮುತ್ತಲ ಜನಗಳು ಬಂದು ಈ ಒಂದು ಸರ್ವಿಸಸ್ನ ಯುಟಿಲೈಸ್ ಮಾಡಿ. ಶಿವಾಯ ಓಂ ನಮೋ ಭಗವತೆ ಶ್ರೀರಮಣಾಯ. ಇವಾಗ ನಮ್ಮ ರೋಟರಿ ಗೌರ್ನರ್ ಅದಕ್ಕೆ ಸೇರಿಸಿ ಏನು ಹೇಳಬೇಕಾಗಿಲ್ಲ. ರಮಣ ಮಹರ್ಷಿ ಫೌಂಡೇಶನಿಂದ ಇವತ್ತು ರೋಟರಿ ಮಾಡ್ತಾ ಇರೋದು ಒಂದು ನಮಗೆ ಒಂದು ದೊಡ್ಡ ಸಂತಸ ತಂದಿದೆ. ಆ್ಯಕ್ಚುಲಿ ನೋಡ್ತಾ ಇದ್ವಿ, ಸಪೋರ್ಟರ್ಸ್ ನೋಡ್ತಾ ಇದ್ವಿ. ನಾವು ಇದನ್ನು ಆಶ್ರಮ ಕಟ್ಟಿ ವರ್ಷ ಆಯಿತು, ಈ ವೃದ್ಧಾಶ್ರಮ ಕಟ್ಟಿ 18 ವರ್ಷ ಆಯಿತು. ಇದೊಂದು ದೊಡ್ಡ ಬೆಳೆದು ನಮ್ಮ ಶ್ರೀಧರ್ ಅವರು ಹೇಳಿದ ಹಾಗೆ ಇದು ಸುತ್ತಮುತ್ತಲ ಜನಕ್ಕೆ ಅಲ್ಲ, ಈ ಬ್ಯಾಂಗ್ಳೂರು ಸೌತಿಂದ ₹1,000 ಇರೋದನ್ನು ₹300 ನಾವು ಟೆಸ್ಟ್ಗಳು ಮಾಡಿದ್ರೆ ಎಲ್ಲರೂ ಬರ್ತಾರೆ. ಈ ಸುತ್ತಮುತ್ತಲಲ್ಲಿ ಭಾಳ ಕಾಸ್ಟ್ಲಿ ಇದೆ ಇದು ಡಯಾಗ್ನೋಸ್ಟಿಕ್ಸ್, ವಿಪರೀತ ಕಾಸ್ಟ್ಲಿ ಇದೆ. ನಾನು ನಮ್ಮ ಲೇಬರ್ಸ್ ಎಲ್ಲ 800, 1000, 2000 ಕೊಟ್ಟು ಬರ್ತಾ ಇದ್ದಾರೆ. ಅದನ್ನು ಅರ್ಧಕ್ಕಿಂತ ಥರ ಒಂದು ವ್ಯವಸ್ಥೆ ಆಗುತ್ತೆ. ನೋಡೋಣ, ದೈವ ಇಚ್ಛೆ, ಭಗವಾನ್ ಇಚ್ಛೆ ಎಲ್ಲ ಸೇರಿ ಅಂತ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ಅಂದ್ಬಿಟ್ಟು ನಾನು ಭಾವಿಸಿದ್ದೀನಿ. ರೋಟರಿ ಕ್ಲಬ್ನ ಪ್ರೆಸಿಡೆಂಟ್ ಶಿವರಾಮ್ ಅವರು ಸಹ ದಾನಿಗಳು. ನಮಸ್ಕಾರ, ಶಿವರಾಮ್ ಅಂತ ನನ್ನ ಹೆಸರು. ರೋಟರಿ ಬೆಂಗಳೂರು ಸೌತಿಂದ 7 ವರ್ಷದ ಹಿಂದೆಯೇ ನಾವು ಮಾಡಬೇಕು ಅಂತ ಹೊರಟಿದ್ದು, ಕಾರಣಾಂತರದಿಂದ ಆಗಲೇ ಇಲ್ಲ. ನಮ್ಮ ಶ್ರೀನಿವಾಸ ರೆಡ್ಡಿ ಅಂತ ದಾನಿಗಳಿದ್ದಾಗ ಆಪರ್ಚುನಿಟಿ ಬಂದಾಗ ತಪ್ಪಿಸ್ಕೋಬಾರ್ದು ಅಂತ ನಾವೆಲ್ಲ ಸ್ವಲ್ಪ ಫಾಸ್ಟಾಗಿ ಡಿಸೈಡ್ ಮಾಡಿದ್ದು. ಮಿಷನ್ಸ್ಗೆಲ್ಲ ನಾವು ಫ್ಯಾಕ್ಟ್ರಿಯಲ್ಲಿ ಮಿಷನ್ಸ್ ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಂತ ಇರುತ್ತೆ.
ಭಾಳ ಸತಿ ರೆಕಮೆಂಡ್ ಮಾಡ್ತಾ ಇರ್ತಾರೆ. ಅದೇ ಥರ ನಮ್ಮ ಬಾಡಿ, ಸೊ ಅದಕ್ಕೆ ಪ್ರಿವೆಂಟಿವ್ ಮೇಂಟೆನೆನ್ಸ್ ಇರಲೇಬೇಕು. ಸೊ ತೊಂದರೆ ಆದಮೇಲೆ ದೊಡ್ಡ ಆಸ್ಪತ್ರೆಗೆ ಹೋಗೋದು ಎಲ್ಲ ಇರುತ್ತೆ. ಇದು ಸಿಂಪಲ್ಲಾಗಿ ನಿಮ್ಮ ಬಾಡಿ ಹೆಂಗಿದೆ, ನಿಮ್ಮ ದೇಹ ಹೆಂಗೆ ಸುಧಾರಿಸ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಇದು ಈ ಥರ ಡಯಾಗ್ನಾಸ್ಟಿಕ್ ಸೆಂಟರ್ ಭಾಳ ಇಂಪಾರ್ಟೆಂಟ್ ನನ್ನ ಮನಸ್ಸಿಗೆ. ಅದೇ ಥರ ಈ ದಾನಿಗಳಿರೋದ್ರಿಂದ ನಾವು ಒಟ್ಟುಗೂಡಿ ಮಾಡ್ತಾಯಿದ್ದೀವಿ. ನಮಸ್ಕಾರ, ನನ್ನ ಹೆಸರು ಅಂಬರೀಷ್ ಅಂತ, ಕೊತ್ತಬೆಲೆ ಸರ್ಜಾಪುರ ರೋಟರಿ ಟ್ರಸ್ಟ್ನ ಅಧ್ಯಕ್ಷ. ಈಗಾಗಲೇ ನಾವು 2014ರಿಂದ ರೋಟರಿ ಸಂಸ್ಥೆಯಿಂದ ಒಂದು 26 ಸರ್ಕಾರಿ ಶಾಲೆಗಳ ನಿರ್ಮಾಣ ಮಾಡಿದ್ದೀವಿ. 14 ಅಂಗನವಾಡಿಗಳು ಮಾಡಿ, ಸರ್ಕಾರಿ ಹಾಸ್ಪಿಟ್ಲ್ಗಳನ್ನ ಜೀರ್ಣೋದ್ಧಾರ ರಿನೋವೇಷನ್ ಮಾಡಿದ್ದೀವಿ. ಅದೇ ರೀತಿ ಮುಂದೆ ಹೋಗಿ ಈಗ ರಮಣ ಮಹರ್ಷಿ ಆಶ್ರಮದಲ್ಲಿ 4 ರೂಮುಗಳನ್ನ ನಮಗೆ ಫ್ರೀ ಕೊಡ್ತಾ ಇದರಲ್ಲಿ ನಾವೀಗ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂತ 80ರಿಂದ 1 ಕೋಟಿ ವೆಚ್ಚದಲ್ಲಿ ಅದನ್ನು ಮಾಡ್ತಾಯಿದ್ದೀವಿ. ಕ್ರಮದಲ್ಲಿ ಎಲ್ಲರೂ ಆನೇಕಲ್ ಭಾಗದಲ್ಲಿರೋ ಎಲ್ಲರೂ ಈಗ ಅಲ್ಲಿ ಹಾಸ್ಪಿಟ್ಲಲ್ಲಿ 100 ರೂಪಾಯಿ ಆದರೆ ಇಲ್ಲಿ 30ರಿಂದ 40 ರೂಪಾಯಿ. ಇಲ್ಲಿ ಓನ್ಲಿ ಸರ್ವಿಸ್ ಅಷ್ಟೇ, ನಮ್ಮದು ಯಾವುದೇ ಲಾಭಕ್ಕೋಸ್ಕರ ನಾವು ಮಾಡ್ತಾಯಿಲ್ಲ. ಇದೇ ರೀತಿ ನಮ್ಮ ಸೇವೆಯನ್ನು ಮುಂದುವರಿತಾ ಇದೆ. ಈಗಾಗಲೇ ಕನಕಪುರ, ಕೋಲಾರ 100ರಿಂದ 300 ಬಸ್ಗಳನ್ನ ಕೊಟ್ಟಿದ್ದೀವಿ. ನೆಕ್ಸ್ಟ್ ಈಗ ನೋಟ್ಬುಕ್ಸ್ನ ನಡೆಸ್ತಾ ಇದ್ದೀವಿ ಆನೇಕಲ್ ತಾಲೂಕಿನ ಸರ್ಕಾರಿ ಶಾಲೆಗಳಿಗೆ. ಇದೇ ರೀತಿ ನಮ್ಮ ಸೇವೆ ಮುಂದುವರಿತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.